ನಮಗೆ ರಸ್ತೆ ಬೇಕು ಅಂತ ಒಂದು ನ್ಯಾಯಕ್ಕಾಗಿ ನಮ್ಮ ಮಾಧ್ಯಮದ ಮುಂದೆ ಬಂದಿರುವಂತಹದ್ದು. ಆರೋಗ್ಯ ಎಂಚ ಉಂಡಿತ್ತೆ ಬುಳ್ಪರ್ ನಾವು ಕಾಡನ್ನು ರಿಪೇರಿ ಮಾಡ್ಲಿಕ್ಕೆ ಇವರೇ 1-2 ಸಲ ಹೋಗಿದ್ದಾರೆ. ನಾವು ಬೆಳಗ್ಗೆ ಹೋದ್ರೆ ಕೆಲಸ ಹೋಗ್ತೇನೆ. ಕಾಡು ರಿಪೇರಿಗೆ ಕಾಡು ರಿಪೇರಿಲಿ ಮುದುಕ ಮುದಿಯ ಕಾಡು ರಿಪೇರಿ ಮಾಡ್ಲಿಕ್ಕೆ ಬರಬಾರ್ದಿಲ್ಲ, ಕೈ ಕಡಿತೆ ನಿಂದು ನೋಡು. ಅದು ಸಡನ್ ಬೆಳಿಗ್ಗೆ ಕಾಫಿ ಕುಡಿದು ಕೂತ್ಕೊಂಡಿದ್ದವರು ಅದು ಹಾರ್ಟ್ ಅಟ್ಯಾಕ್ ಆದಾಗ ಎದೆ ನೋವಾಗ ಶುರುವಾಯಿತು ಅಂತೇಳಿ ಸ್ವಲ್ಪ ಹಾಗೆ ಇದಾಯ್ತು ಅವರಿಗೆ. ಮತ್ತೆ ಇಲ್ಲಿ ಇವೆಲ್ಲ ಇದ್ರು, ಅವರೆಲ್ಲ ಕ್ಯಾರಲ್ಲಿ ಕೂತ್ಕೊಳಿಸಿ ಅಲ್ಲಿವರೆಗೆ ಹೊತ್ತುಕೊಂಡು ಹೋದ್ರು. ಮತ್ತೆಂತ ಮಾಡ್ಲಿಕ್ಕೆ ಆಗ್ತದೆ? ನೀವೆಲ್ಲ ಹೇಳಿದ್ರೆ ನಾವು ಆ ದಾರಿಯನ್ನು ಅವರು ನಮಗೆ ಬಿಟ್ಟು ಕೊಡ್ಬೇಕು ಅಂತ. ಹೋಗ್ಲಿ ಬರ್ಲಿಕ್ಕೆ ಒಂದು ಆಟೋ ಹೋಗುವಷ್ಟು, ಆಂಬುಲೆನ್ಸ್ ಹೋಗುವಷ್ಟು, ಬೇರೆ ಏನು ಬೇಡ ಅಂತ ಬೇಡ. ಇಲ್ಲ ಇಲ್ಲ, ನಗರ ಪಂಚಾಯತಿ ಅವರು ಇದು ಕಲ್ಲು ತಂದು ಹಾಕಿ ನಾವೇ ಕಟ್ಟಿದ್ದು, ಅವರು ಏನು ಬರ್ಲಿಲ್ಲ. ಮತ್ತೆ ಕೂಲಿ ಕೆಲಸದವರಿಗೆ ಸಂಬಳ ಕೊಟ್ಟದ್ದು ನಾವೇ, ಆಯ್ತಾ? ಈಗ ಅವರಿಗೆ ಅದು ಬಂದ ಬಸ್ತ ಆಯ್ತು, ಈಗ ನಮಗೆ ಕಷ್ಟ ಆಗ್ತದೆ. ಈ ಇದೇ ಇರುವಾಗ ಯಾರು ಕಾರ್ ಕೇಳದಿದ್ರೆ ನಾವು ಎಂತ ಮಾಡುದು ಅಲ್ಲ? ಒಂದು ಮನೆ ಅಂತಂದ್ರೆ ನಮಗೆ ದಾರಿ ಬೇಕಲ್ಲ. ಅದಕ್ಕೆ ನಾವು ಹೇಳು ಬಿಟ್ಟೆ ಹೋಗಿ ಬಿಡುವೆಲ್ಲಾದ್ರು ಅಂತ. ನೋಡಿ, ಇಲ್ಲಿ ಶಾಸಕರು MLA ಒಂದು ದಲಿತರೇ, ಒಂದು ಮನೆ ದಲಿತರ ಮನೆ ಉಂಟು, ಆದ್ರೆ ಇವರಿಗೆ ಒಂದು ಗೊತ್ತಾಗುದಿಲ್ಲ, ಅರ್ಥ ಆಗುದಿಲ್ಲ ಅಂತ ನಾನು ಕೇಳ್ತಾ ಇರೋದು. ನಾವು ಯಾರ್ದು ವರ್ಗ ಪಟ್ಟ ಜಾಗೆಯನ್ನು ನಾವು ಕೇಳ್ತಾ ಇಲ್ಲ. ನಾವು ಸರ್ಕಾರದ ಭೂಮಿ ಇದ್ರೆ ನಮಗೆ ಸರ್ಕಾರದ್ದು ನಮಗೆ ಒಂದು 10 ಫೀಟ್ ರಸ್ತೆ ಮಾಡಿ ಒಂದು ಆಂಬುಲೆನ್ಸ್ ಬರುವಾಗೆ ಮಾಡಿ ಅಂತ ಹೇಳಿ ನಾವು ಬೇಡಿಕೊಳ್ತೇವೆ ಅಷ್ಟೇ. ಸುಳ್ಯದ ಕೆರೆಮೂಲೆ ಅನ್ನುವಂತಹ ಪ್ರದೇಶಕ್ಕೆ ಬಂದಿದ್ದೇವೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೇ ರಸ್ತೆಗೆ ಇವರಿಗೆ ನಡೆದುಕೊಂಡು ಹೋಗೋದಿಕ್ಕೆ 4 ಮನೆಗಳಿಗೆ ನಡೆದುಕೊಂಡು ಹೋಗುವಷ್ಟು ದಾರಿ ಇದೆ. ಆದರೆ ಈ ದಾರಿಯನ್ನು ಸ್ವಲ್ಪ ಅಗಲೀಕರಣ ಮಾಡಿಕೊಡಿ, ನಮಗೆ ಗಾಡಿ ಹೋಗೋದಿಕ್ಕೆ ಸೌಕರ್ಯ ಮಾಡಿಕೊಡಿ ಅನ್ನುವಂತಹ ಮಾತನ್ನು 4 ಮನೆಯವರು ಕೇಳ್ತಾ ಇರುವಂಥದ್ದು. ಹಾಗಾಗಿ ಏನು ಈ ವಿಚಾರ ಅನ್ನೋದನ್ನು ಮನೆಯವರನ್ನೇ ಕೇಳಬೇಕು. ಹಾಗಾಗಿ ಬನ್ನಿ, ಅವರನ್ನು ಕಂಪ್ಲೀಟಾಗಿ ಮಾತಾಡಿಸಿ ಏನು ಇವರ ಸಮಸ್ಯೆ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ. ಆಗಲೇ ಹೇಳಿದಾಗೆ ಕೆರೆಮೂಲೆಗೆ ಬಂದಿದ್ದೇವೆ ನಾವು. ಕೆರೆಮೂಲೆಯಲ್ಲಿ ಪ್ರೆಸ್ ಮೀಟ್ ಆಗಿತ್ತು, ಇವರಿಗೆ ಪರವಾಗಿ ಪ್ರೆಸ್ ಮೀಟ್ ಮಾಡಿದ್ರು. ರಸ್ತೆ ಇಲ್ಲ ಅನ್ನುವಂತಹದ್ದು. ಸುಳ್ಯ ನಗರದಲ್ಲಿ ಕೆರೆಮೂಲೆ ಅನ್ನುವಂತಹ ಪ್ರದೇಶಕ್ಕೆ 4-5 ಮನೆಗಳಿಗೆ ರಸ್ತೆ ಇಲ್ಲ, ನಮಗೆ ರಸ್ತೆ ಬೇಕು ಅಂತ ಒಂದು ನ್ಯಾಯಕ್ಕಾಗಿ ನಮ್ಮ ಮಾಧ್ಯಮದ ಮುಂದೆ ಬಂದಿರುವಂತಹದ್ದು. ಮೊನ್ನೆ ನಾವು ವಾರ್ತೆಗಳನ್ನು ಓದ್ತಾ ಇದ್ದಾಗ ಅದರಲ್ಲಿ ಬಂದಿರುವಂತಹ ವಿಚಾರ ಏನು ಅಂತ ಹೇಳಿದರೆ, ಅಸೌಖ್ಯ ಆದಾಗ ಇವರನ್ನು ಹೊತ್ತುಕೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ ಅನ್ನುವಂತಹ ಮಾತು. ಇವರೇ ಇಲ್ಲಿ ನಿಂತ್ಕೊಂಡಿದ್ದಾರೆ. 70 ಏಜ್ ಅಂಡಿರೇಗ 84 ವರ್ಷ. 84 ವರ್ಷದಿಂದ ಇದೇ ಪ್ರದೇಶದಲ್ಲೇ ಇಲ್ಲೇ ಇರುವಂತಹದ್ದು ಈ ಒಂದು ಹಿರಿಜೀವ. ಅವರನ್ನು ಮಾತಾಡಿಸ್ತೀನಿ, ಏನಾಗಬೇಕು ಅನ್ನುವಂಥದ್ದು ಅವರನ್ನು ಕೇಳೋಣ. ನಮಸ್ತೆ. ನಮಸ್ತೆ. ಎಂಚುಲ್ಲರ ಆರೋಗ್ಯ ಎಂಚ ಉಂಡಿತ್ತೆ ಬುಳ್ಪರ ರಾತ್ರಿ ಬಾರಿ ಬಂಗಾಪುಂಡು ರಾತ್ರಿ ಓಡಂಡು ಹೋದ್ ಬರ್ನಾಗ ಚಪ್ಪೆರ್ ಪೋಡಿ ಜೋಕ್ಲಿ ಎಲ್ಲ ಬರೋಡು ಐಟ್ 10 ಜನ ನಡತ ಬರೀ ಜಾರ್ ಬೂರ್ನಾಗ ಏನಿಂಕ್ಲಿ ಏರ್ ತೂಕನಕ್ಲಿ ಇಲ್ಲಿ ಕೆಲೆಮೂರಡು 65 ವರ್ಷ ಮೇಲಾಯ್ತು ಆಯ್ತಲ್ಲ. ನನಗೆ ವರ್ಷ 84. ಇಲ್ಲಿ ಬಂದು 64 ವರ್ಷ ಆಯ್ತು. 64 ವರ್ಷ ಮೇಲೆ ಆಯ್ತು. ಈಗ ಜಾಗೆ ಎಲ್ಲ ನಿಮ್ಮ ಹೆಸರಲ್ಲಿ ಇರುವಂತಹದ್ದು, ಇದು RTC ನಿಮ್ಮ ಹೆಸರಲ್ಲೇ ಉಂಟು ಅನ್ನುವಂಥದ್ದು. ನೀವು ಕಣ್ಣೀರು ಹಾಕೋದಿಕ್ಕೆ ಕಾರಣ ಎಂತ ಅಂತ ನೀವು ಜನಗಳು ನೋಡ್ತಾ ಇರ್ತಾರೆ ಈ ವಿಡಿಯೋವನ್ನು. ನಮ್ಮ MLA, ನಮ್ಮ ಸುಳ್ಯ ತಾಲೂಕಿನ MLA ಅವರು ನೋಡ್ತಾ ಇರ್ತಾರೆ. ನೋಡಿ, ಹಿರಿಜೀವ ಕಣ್ಣೀರಿಡುತ್ತಾ ಒಂದು ಮನವಿಯನ್ನು ಕೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ದೂರದ ಊರಲ್ಲಿಲ್ಲ, ಕೊಲ್ಲಮುಗ್ರ ಅನ್ನುವಂತಹ ಕಟ್ಟಕಡೆಯ ಗ್ರಾಮದಲ್ಲಿಲ್ಲ, ಇರುವಂತಹದ್ದು ಸುಳ್ಯದ ಕೆರೆಮೂಲೆ ಅನ್ನುವಂತಹದ್ದು. ಹಾಗಾಗಿ ಅವರು ಕೇಳ್ತಾ ಇರುವಂಥದ್ದು ಒಂದೇ ಮಾತು, ನಮಗೆ ಮನೆ ಇದೆ, ಸಾಧಾರಣಕ್ಕೆ ಜೀವಿಸುವಷ್ಟು ಮನೆ ಇದೆ, ಹೊಟ್ಟೆಗೆ ಅನ್ನ ಸಿಗತ್ತೆ, ಆದ್ರೆ ನಮಗೆ ಬೇಕಾಗಿರುವಂತಹದ್ದು ರಸ್ತೆ ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾ ಇರುವಂತಹದ್ದು. ರಸ್ತೆ ಅದು ಏನು ಕಾರಣ ಅಂತ ಹೇಳಿದ್ರೆ, ನಾವು ಮಾಮೂಲು ದಾರಿ ಇತ್ತಲ್ಲ, ಈ ದಾರಿಯಲ್ಲಿ ನಾವು 30-35 ನಡೀತಿದ್ವಿ ಹೊರಗೆ. ಅದರ ಮೊದಲು ಇಲ್ಲೆಲ್ಲ ಓಪನ್ ಆಗಿತ್ತು, ಎಲ್ಲಿ ಬೇಕಾದ್ರೂ ನಡಿಬಹುದಿತ್ತು, ಹೋಗ್ಬೋದು. ಈಗ ಗಟ್ಟಿ ಕೂಡ ಇದ್ರಿ ನೀವು, ಆಗ ಗಟ್ಟಿ ಕೂಡ ಇದ್ರಿ. ಈಗ ಗಟ್ಟಿ ಇಲ್ಲ, ದಾರಿ ಇಲ್ಲ. ಆದ ಕಾರಣ ನನ್ನ ಪರಿಸ್ಥಿತಿ ನಿಮ್ಮಲ್ಲಿ ಹೇಳಿಕೊಳ್ಳುವುದು. ದಾರಿಯನ್ನು ನಾವು ಕ್ಲೀನ್ ಮಾಡ್ಲಿಕ್ಕೆ ಏನಾದ್ರಲ್ಲಿ ಅಲ್ಲಿ ಅಷ್ಟು ಕಾಡು ಬೆಳೆದಿದೆ ನೋಡಿ ಮೇಡಮ್. ನಾವು ಕಾಡನ್ನು ರಿಪೇರಿ ಮಾಡ್ಲಿಕ್ಕೆ ಇವರೇ 1-2 ಸಲ ಹೋಗಿದ್ದಾರೆ. ನಾವು ಬೆಳಗ್ಗೆ ಹೋದ್ರೆ ಕೆಲಸ ಹೋಗ್ತೇನೆ. ಕಾಡು ರಿಪೇರಿಗೆ ಕಾಡು ರಿಪೇರಿಲಿ ಮುದುಕ ಮುದಿಯ ಕಾಡು ರಿಪೇರಿ ಮಾಡ್ಲಿಕ್ಕೆ ಬರಬಾರ್ದಿಲ್ಲ, ಕೈ ಕಡಿತೆ ನಿಂದು ನೋಡು. ಆಯ್ತು, ನಾನು ಹೇಳೋದು ಅವ್ರು ಏನು ನೀವು ಮಾತಾಡ್ಲಿಕ್ಕೆ ಹೋಗ್ಬೇಡಿ.
ನಿಮ್ಮಷ್ಟಿಗೆ ಕೆಲಸ ಆದ್ರೆ ನೀವು ಮಾಡಿಲ್ಲ ಬಂದು ಕೂತು ಈಗ ನಾವು ಕ್ಲೀನ್ ಮಾಡ್ಲಿಕ್ಕೆ ಹೋಗಿ ಕ್ಲೀನ್ ಮಾಡಬಾರ್ದು ಅಂತ ಅವರ ಆಟ. ಅದು ಅಲ್ಲಿ ನೀರು ಹೋಗ್ತದೆ ಇಲ್ಲಿ ನೀರು ಹೋಗ್ತದೆ, ಎರಡು ಕಡೆ ನೀರು ಹೋಗುವಲ್ಲಿ ನಮಗೆ ಬಂದ್ ಮಾಡಿ ಬಿಟ್ಟಿದ್ದಾರೆ. ಆ ನೀರು ನಡು ರಸ್ತೆಯಲ್ಲಿ ದಾರಿಯಲ್ಲಿ ನಿಲ್ತದೆ. ಆ ದಾರಿಯ ಹಾಗೆ ಕೆಸರಲ್ಲಿ ನಾವು ಹೇಗೆ ಬರುದು ಹೇಳಿ? ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಮೊನ್ನೆ 1-2 ಸಲ ನಾನು ಬರುವಾಗ ಇದು ನಾಗರಹಾವು 1-2 ಸಲ ನನಗೆ ಸಿಕ್ಕಿದೆ ದಾರಿಯಲ್ಲಿ. ಮತ್ತೆ ಈ ಕೆರೆಗಳೆಲ್ಲ ಹೋಗ್ತಾ ಇರ್ತದಲ್ಲ, ಆದ್ರೂ ಒಂದು ಸ್ವಲ್ಪ ಭಯ ಅಲ್ಲ ನಮಗೆ. ಹಾವು ಅಂತ ಹೇಳಿದ್ರೆ ಇಷ್ಟ ಅವ್ರನ್ನ ಹೊತ್ಕೊಂಡು ಹೋದ್ದು ಮೊನ್ನೆ. ಅದು ಇವರೆಲ್ಲ ಚಾರಲ್ಲಿ ಎಂತ ಆಗಿತ್ತು ಅವರಿಗೆ? ಅದು ಸಡನ್ ಬೆಳಿಗ್ಗೆ ಕಾಫಿ ಕುಡಿದು ಕುತ್ಕೊಂಡಿದ್ದವರು, ಅದು ಹಾರ್ಟ್ ಅಟ್ಯಾಕ್ ಆದಾಗೆ ಎದೆ ನೋವು ಶುರು ಆಯ್ತು ಅಂತೇಳಿ ಸ್ವಲ್ಪ ಹಾಗೆ ಇದಾಯ್ತು ಅವರಿಗೆ. ಮತ್ತೆ ಇಲ್ಲಿ ಇವೆಲ್ಲ ಇದ್ರು, ಅವರೆಲ್ಲ ಚೇರಲ್ಲಿ ಕುತ್ಕೊಳಿಸಿ ಅಲ್ಲಿವರೆಗೆ ಹೊತ್ತುಕೊಂಡು ಹೋದ್ದು. ಮತ್ತೆಂತ ಮಾಡ್ಲಿಕ್ಕೆ ಆಗ್ತದೆ? ಮತ್ತೆ ಕರ್ಕೊಂಡು ಜ್ಯೋತಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಒಂದು 5 ಗಂಟೆವರೆಗೆ ನಾವು 5-6 ಗಂಟೆವರೆಗೆ ಅಲ್ಲಿ ಇದ್ದೇವೆ. ಮತ್ತೆ ಸ್ವಲ್ಪ ಸರಿಯಾದ ನಂತರ ಮತ್ತೆ ಮನೆ ಕರ್ಕೊಂಡು ಬಂದೆವು ನಾವು. ಅಲ್ಲಿ 1-2 ದಿವಸ ಬಿಟ್ಟರೆ ಆಗ್ಲಿಕ್ಕಿಲ್ಲ. ಹಾಗೆ ಇಷ್ಟೆಲ್ಲ ಇದುಂಟು. ಯಾರ ಹತ್ರ ಎಲ್ಲರ ಹತ್ರ ನಾವು ಹೇಳಿದ್ದೇವೆ. ನೆಕ್ಸ್ಟ್ ಎಂತ ಮಾಡ್ತೀರಾ ನೀವು ಅಂತ? ನಾವು ಇನ್ನು ನೆಕ್ಸ್ಟ್ ಎಂತ ಮಾಡ್ಲಿಕ್ಕೆ ಎಂತ ಮಾಡುದು ನಾವು? ನೀವೆಲ್ಲ ಹೇಳಿದ್ರೆ ನಾವು ದಾರಿಯನ್ನು ಅವರು ನಮಗೆ ಬಿಟ್ಟು ಕೊಡ್ಬೇಕು ಅಂತ ಹೋಗ್ಲಿ ಬರ್ಲಿಕ್ಕೆ ಒಂದು ಆಟೋ ಹೋಗುವಷ್ಟು, ಆಂಬುಲೆನ್ಸ್ ಹೋಗುವಷ್ಟು, ಬೇರೆ ಏನು ಬೇಡ. ದ್ವೇಷ ಏನಿಲ್ಲ ಅವರ ಮೇಲೆ ಸಿಟ್ಟು ಅದು ಇದು. ನಾವು ಇಷ್ಟುವರೆಗೆ ಅವ್ರ ಹತ್ರ ಜಗಳಕ್ಕೆ ಅದಕ್ಕೆ ಯಾವುದಕ್ಕೂ ನಾವು ಹೋಗುದಿಲ್ಲ. ಅವ್ರ ಹತ್ರ ನಾವು ಮಾತುಕತೆ ಬೇಕಾರಮ್ಮ ಇಷ್ಟ ಇದ್ರೆ, ಇಲ್ಲಾಂದ್ರೆ ನಾವು ಯಾವುದಕ್ಕೂ ಹೋಗುದಿಲ್ಲ. ಹತ್ರ ಮನೆ ಕೂಡ ಇದೆ, ಬಟ್ ನೀವು ಕಾಂಪೌಂಡ್ ಕಟ್ಟಿ ಕೊಡ್ತೇನೆ ಅಂತ ಸರ್ ಹೇಳ್ತಾ ಇದ್ರು. ಬೇಕಿದ್ರೆ ಜರಿತದೆ ಅನ್ನೋ ದೃಷ್ಟಿದ್ರೆ ಕಾಂಪೌಂಡ್ ಕೂಡ ಅದು ಕಟ್ಟಿದ್ದು ನಾವೇ, ಇವರೇ ಕಟ್ಟಿದ್ದು ಕಲ್ಲು. ಅದು ಅವತ್ತು ನಗರ ಪಂಚಾಯತಿ ಅವರು ಇದು ಕಲ್ಲು ತಂದು ಹಾಕಿ ನಾವೇ ಕಟ್ಟಿದ್ದು. ಅವ್ರೇನು ಬರ್ಲಿಲ್ಲ. ಮತ್ತೆ ಕೂಲಿ ಕೆಲಸದವರಿಗೆ ಸಂಬಳ ಕೊಟ್ಟದ್ದು ನಾವೇ, ಆಯ್ತಾ? ಈಗ ಅವರಿಗೆ ಅದು ಬಂದೋಬಸ್ತ್ ಆಯ್ತು. ಈಗ ನಮಗೇ ಕಷ್ಟ ಅದು. ಎಲ್ಲಿ ಹೋಗ್ಲಿಕ್ಕೆ ಬರೋ ಒಂದು 10 kg ಸೊಸೈಟಿಯಿಂದ ಅಕ್ಕಿ ತರಬೇಕಾದ್ರೆ ಅಲ್ಲಿ ಇಳಿಸ್ಬೇಕು, ಅಲ್ಲಿಂದ ಇಲ್ಲಿವರೆಗೆ ಹೊತ್ಕೊಂಡು ನಾವು ಹೊತ್ಕೊಂಡು ಬರ್ಲಿಕ್ಕೆ ಹೋಗ್ಲಿಕ್ಕೆ ಇವನು ಬರುವವರೆಗೆ ಕಾಯ್ಬೇಕು. 10 kg ಅಕ್ಕಿ ನಮಗೆ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅವರಿಬ್ಬರಲ್ಲಿ ಯಾರಾದ್ರೂ ಹೊತ್ಕೊಂಡು ಬರ್ಬೇಕು. ಈ ಇದೇ ಇರುವಾಗ ಯಾರು ಕಾರದ್ದು ಕೇಳದಿದ್ರೆ ನಾವು ಎಂತ ಮಾಡುದು ಹೇಳಿ? ಅಲ್ಲ, ಒಂದು ಮನೆ ಅಂತಂದ್ರೆ ನಮಗೆ ದಾರಿ ಬೇಕಲ್ಲ. ಅದಕ್ಕೆ ನಾವು ಹೇಳುದು ಬಿಟ್ಟೆ ಹೋಗಿ ಬಿಡುವ ಎಲ್ಲಾದ್ರೂ ಅಂತ. ಬೀದಿಯಲ್ಲಿ ಕೂತ್ಕೊಂಡು ರಗಳಿಲ್ಲ, ನಮಗೆ ಮನೆ ಇದ್ದೇನು ಕಾರಣ? ದೂರ ಇಲ್ಲ, ಸುಳ್ಳಿದಲ್ಲೇ ಇದ್ದೀರಾ, ಸುಳ್ಳೆ ಮಧ್ಯಪೇಟೆಯಲ್ಲಿ ಇದ್ದೀರಾ ಅಲ್ವಾ? ಇಷ್ಟಾಗುವ ನಮ್ಗೆ ದಾರಿ ಇಲ್ಲ ಅಂತ ಯಾವ್ದ ದಾರಿ ಇಲ್ಲ ಅಂತ ಯಾರಿಗಾದ್ರೂ ಸ್ವಲ್ಪ ತಲೆ ಬಿಸಿ ಆಗುದಿಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಮಕ್ಕಳ ಹತ್ರ ಹೇಳುದು, ಎಲ್ಲಾದ್ರೂ ಹೋಗಿ ಮರದಡಿಯಲ್ಲಿ ಚಪ್ಪರ ಹಾಕಿ ಕೂತ್ಕೊಳ್ಳುವ, ರಗಳಿಲ್ಲ ಅಂತೇಳಿ. ಮತ್ತೆಂತ ಹೇಳುದು ಮೇಡಮ್ ನಾವು ಹೇಳಿ? ನೋಡುವ, ಇಷ್ಟುವರೆಗೆ ಇದ್ದೇವೆ. ಈಗ ಇನ್ನು ಹೇಗೆ ಬರ್ತದೆ ಗೊತ್ತಿಲ್ಲ. ನಿಮ್ಮ ಹೆಸರು ಹೇಳಿಬಿಡಿ. ನನ್ನ ಹೆಸರು ಲಕ್ಷ್ಮಿ ಅಂತ. ಇದಕ್ಕೆ ರಾಜಕೀಯದವರು ಅಥವಾ ಈ ಒಂದು ನಗರಾಡಳಿತ ನಮಗೆ ರಸ್ತೆಯನ್ನು ಅಗಲೀಕರಣ ಮಾಡಿಲ್ಲ ಅಂತ ಹೇಳಿದ್ರೆ ನಾವೇ ಖುದ್ದಾಗಿ ರಸ್ತೆಯನ್ನು ನಿರ್ಮಿಸುತ್ತೇವೆ 3 ತಿಂಗಳೊಳಗೆ ಅನ್ನುವಂತಹ ಮಾತನ್ನ ಪ್ರೆಸ್ ಮೀಟ್ ಕರೆದು ಹೇಳಿರುವಂತಹದ್ದು ಸರ್ ಅವರು. ರಾಜ್ಯಾಧ್ಯಕ್ಷರು ಗಿರಿಧರ್ ನಾಯ್ಕ್ ಸರ್ ಇದ್ದಾರೆ. ಸರ್ ನಮಸ್ತೆ. ನೀವೊಂದು ಇವಾಗ ಸುಳ್ಳೆಪೇಟೆಗೆ ಬಂದಿದ್ದೀರಾ, ದೂರದಲ್ಲಿಲ್ಲ, ಸುಳ್ಳಿದಲ್ಲೇ ಇದ್ದೇವೆ ನಾವು. ಇಲ್ಲಿ ನಮಗೆ ಹೌದು ನಡ್ಕೊಂಡು ಹೋಗ್ಲಿಕ್ಕೆ ದಾರಿ ಇದೆ, ಬಟ್ ನಮಗೆ ಸ್ವಲ್ಪ ವಿಸ್ತಾರ ಆಗ್ಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರೆ, ಮಾಡಿಲ್ಲ ಅಂತ ಹೇಳಿದ್ರೆ 3 ತಿಂಗಳೊಳಗೆ ನೀವೇ ಮಾಡ್ತೀರಾ, ಅದಕ್ಕೆ ಹೊಣೆ ಅವರೇ ಆಗ್ತಾರೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದಿರಾ. ಸೊ ಹಾಗಾಗಿ ನಿಮ್ ಕಡೆ ಡಾಕ್ಯುಮೆಂಟ್ಸ್ ಕೂಡ ಕಾಣ್ತಾ ಇದೆ. ಹೇಳಿ ಸರ್ ಏನು ಅಂತ. ಬಹುಶಃ ನಾನು ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆಯ ಕರ್ನಾಟಕ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯ್ಕ ಅಂತೇಳಿ. ಇವರು ಅವತ್ತಿನ ಒಂದು 8 ವರ್ಷದಿಂದ ನನ್ನ ಮೆಂಬರ್ ಅವರು ಈಗ ಅಂತೆಲ್ಲ ಕಷ್ಟ ಉಂಟದು ನನಗೆ ಇಷ್ಟರವರೆಗೆ ಎಲ್ಲಿಗೆ. ಮೊನ್ನೆ ಅವರ ತಂದೆಗೆ ಹೀಗೆ ಪ್ರಾಬ್ಲಮ್ ಆಗುವಾಗ ಅವರು ಒತ್ತುಕೊಂಡು ಹೋಗೋ ಸ್ಥಿತಿಯಲ್ಲಿವರು ನನ್ನ ಪುತ್ತೂರಿಗೆ ನನ್ನ ಆಫೀಸಿಗೆ ಬಂದಿದ್ದರು. ಹೀಗೆ ಅಂತ ಅವರ ಮಗ ಬಂದು ಅವರು ಮಾತಾಡಿದರು, ಹೀಗೆ ಪ್ರಾಬ್ಲಮ್ ಉಂಟು, ನಮಗೆ ರಸ್ತೆ ಇಲ್ಲ, ನನ್ನ ತಂದೆಗೆ ಸೈಡ್ ಎಫೆಕ್ಟ್ ಆಯಿತು ಹೀಗೆ ಅಂತೇಳಿ. ನಾನು 1 ವಾರದಲ್ಲಿ ಬಂದು ಸ್ಪಾಟ್ ಇನ್ಫೆಕ್ಷನ್ ಮಾಡಿದ್ದೇನೆ. ಸ್ಪಾಟ್ ಇನ್ಫೆಕ್ಷನ್ ಮಾಡುವಾಗ ನನಗೆ ಗೊತ್ತಾಯಿತು ಈ ರೀತಿ ಇದೆ ಅಂತಲ್ಲ. ಅದು ಸಹ ಪಟ್ಟಣ ನಗರ ಅಂದಲೇ ನಗರ ಸಿಟಿ, ಹೌದಾ? ಪಟ್ಟಣ ಪಂಚಾಯತಿಂದ ಬಿಫೋರ್ ಎಲ್ಲಿಯಾದರೂ ಒಂದು ಅರ್ಧ ಕಿಲೋಮೀಟ್ರ್ ಇರ್ಬೋದು, ಒಳದಾರಿಯಲ್ಲಿ ಹೋದರೆ ಅಷ್ಟೇ ಇರೋದು. ಈ ಹೃದಯ ಭಾಗದಲ್ಲಿ ಇದ್ದರೂ ಈ ಒಂದು ರಾಜ್ಯಕ್ಕೆ ಆಗಲಿ ಯಾವುದೇ ಒಂದು ಅಧಿಕಾರಿ ಆಗಲಿ, ಈ ನೋಡಿ ಪಟ್ಟಣ ಪಂಚಾಯತಿಯವರು ಈ ವರ್ಷಕ್ಕೆ 8,000 ರೂಪಾಯಿ ತೆರಿಗೆ ಕಟ್ತಾ ಇದ್ದಾರೆ. ಇವರು ನೀರಿನ ಮಿಲ್ ಬೇರೆ, ಅದು ಬಿಡಿ ಇವರಿಗೆ ಅದು ಮೂಲ ಸೌಕರ್ಯ ಇಲ್ಲ, ಆದ್ಯತೆ ಇಲ್ಲ ಅಂತ ಹೇಳಿದರೆ ಈ ರಾಜ್ಯಕ್ಕೆ ಅವರು ಏನು ಮಾಡ್ತಾರೆ ನೋಡಿ. ಇಲ್ಲಿ ಶಾಸಕರು MLA ಅವರು ಒಂದು ದಲಿತರೇ, ಒಂದು ಮನೆ ದಲಿತರ ಮನೆ ಉಂಟು, ಆದರೆ ಇವರಿಗೆ ಒಂದು ಗೊತ್ತಾಗೋದಿಲ್ಲ, ಅರ್ಥ ಆಗೋದಿಲ್ಲ ಅಂತ ನಾನು ಕೇಳ್ತಿರೋದು. ಬಡವರ ಕೂಗು ಯಾರಿಗೆ ಅಂತ ಕೇಳಬೇಕು, ಇನ್ನು ಯಾರಿಗೆ ಇವರು ಬೀದಿಗೆ ಎಳಿಬೇಕಾ? ಆದರೆ ನಾವು ಯಾಕೆ ಹೋದ್ರೆ ನನ್ನ ಒಂದು ಆಶ್ವಾಸನೆ, ನಾನು ಸರ್ವೆ ಮಾಡಿದ್ದೇನೆ. ಸರ್ವೆ ಮುಂಚೆ ಮಾಡಿದರೆ ಅದರಲ್ಲಿ ಟೋಟಲ್ ಉಂಟಲ್ಲ 7 ಎಕರೆ 52 ಸೆನ್ಸ್ ಸರ್ಕಾರಿ ಭೂಮಿ ಅಂತೇಳಿ ಉಂಟು. ಸರ್ಕಾರಿ ಭೂಮಿ ಇದ್ದು ನಾವು ಯಾರ್ದು ವರ್ಗ ಪಟ್ಟ ಜಾಗೆಯನ್ನು ನಾವು ಕೇಳ್ತಾ ಇಲ್ಲ. ನಾವು ಸರ್ಕಾರದ ಭೂಮಿ ಇದ್ದರೆ ನಮಗೆ ಸರ್ಕಾರದ್ದು ನಮಗೆ ಒಂದು 10 ಫೀಟ್ ರಸ್ತೆ ಬಡಿ, ಒಂದು ಆಂಬುಲೆನ್ಸ್ ಬರುವಾಗೆ ಮಾಡಿ ಅಂತೇಳಿ ನಾವು ಬೇಡಿಕೊಳ್ತೇವೆ ಅಷ್ಟೇ. ಆದರೂ ಒಂದು ಇಲ್ಲಿ ಇಷ್ಟವರೆಗೆ ನೋಡಿ, ನಾವು ಮೊನ್ನೆ ಪ್ರೆಸ್ ಮೀಟಿಂಗ್ ಮಾಡಿಯೂ ಶಾಸಕರ ಗಮನಕ್ಕೆ ಬರಲಿಲ್ಲ. ಅದು ಏನಂತೇಳಿ ನಮಗೆ ಎಂದು ಗೊತ್ತಿಲ್ಲ. ಹೌದು ಯಾರು ಒಬ್ಬರು ಸಹ ಫೋನ್ ಇಲ್ಲ ನೋಡಿ.
ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಅಧಿಕಾರಿಗಳಿಗೆ ಈ ಜಾಗದ ಸಿವಿಲ್ ಯಾವುದು ಬರುವುದಿಲ್ಲ, ಆದರೂ ಕಂದಾಯ ಇಲಾಖೆಯವರು ಬರುವುದಿಲ್ಲ. ಆದರೂ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಅವರು ಇಲ್ಲಿ ಏನಂತೇಳಿ ಇಲ್ಲಿ ಸ್ಪಾಟ್ವರೆಗೆ ಬಂದಿದ್ದಾರೆ, ಸಂಜೆ ಬಂದಿದ್ದಾರೆ ಅಂತೆ. ನಾನು ಅವರಿಗೆ ಸರ್ಕಲ್ ಪೊಲೀಸ್ ಅಧಿಕಾರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನೋಡಿ, ನಾನು ಒಂದು ತಿಂಗಳು 1.5 ತಿಂಗಳಾಯಿತು ಕಂದಾಯ ಇಲಾಖೆ ಕೊಟ್ಟಿದ್ದೇನೆ. ನೋಡಿ, AC ಸಾಹೇಬರಿಗೆ ಕೊಟ್ಟಿದ್ದೇನೆ, ಪಟ್ಟಣ ಪಂಚಾಯತಿಗೆ ಕೊಟ್ಟಿದ್ದೇನೆ. ಪಟ್ಟಣ ಪಂಚಾಯತಿ ಅವರ ಹತ್ರ ಹೋಗಿ ನಾನು ಮಾತಾಡಿದ್ದೇನೆ. ಹೀಗೆ ಅಂತ ಹೇಳಿದ್ರು, ನೋಡು ಅಂತ ಹೇಳ್ತಾರೆ. ಯಾರು ನೋಡು ಅಂತೇಳಿ ಇಷ್ಟು ವರ್ಷದಿಂದ ಯಾರು ಮಾಡಿದ್ರು. 1 ವರ್ಷದಲ್ಲಿ ಇವರಿಗೆ ತೆರಿಗೆ ಕಟ್ಟಿದ್ರು 1-2-3 ತಿಂಗಳಾದರೆ ಅದಕ್ಕೆ ಪೆನಾಲ್ಟಿಗೆ ಮಾಡ್ತಾರೆ. ಆದರೆ ಪೆನಾಲ್ಟಿ ಮಾಡೋದಕ್ಕಿಂತ ದೊಡ್ಡ ಸಂಗತಿ, ಪೆನಾಲ್ಟಿ ಮಾಡಲಿ ಪರವಾಗಿಲ್ಲ, ಮೂಲಸೌಕರ್ಯ ಉಂಟಂದೇಳಿ ಬೇಕಲ್ಲ. ನಾನೊಂದು ಹೇಳ್ತಾ ಇರುವುದು ತೊಂಡ, ಬಾಲ್ಗೋಡು ಆ ಸೈಡಲ್ಲಿ ಆದರೆ ಸರಿ, ಓಕೆ, ಒಪ್ಪಿಕೊಳ್ತೇನೆ. ಗೊತ್ತಾ, ಕೊಲ್ಲಮೊಗರು, ಸಂತೆಡ್ಕ, ಗಡಿಕಲ್ಲೆಲ್ಲ ಉಂಟು, ಅದೆಲ್ಲ ಒಪ್ಪಿಕೊಳ್ತೇನೆ. ಈ ನಗರ ಸಿಟಿಯಲ್ಲಿ ಈ ಥರ ಆದರೆ ಮೂಲಸೌಕರ್ಯ ಇಲ್ಲ ಅಂತ ಹೇಳಿದರೆ ಆ ಹಳ್ಳಿ ಪ್ರದೇಶದಲ್ಲಿ ಏನು ಅಂತೇಳಿ ನೋಡೋದು, ಯಾರು ಕೇಳುವವರು ಯಾರಿಲ್ಲ. ಒಂದು ಮಾನ್ಯ ಶಾಸಕರಿಗೆ ಅವರಿಗೊಂದು ದಲಿತ ವರ್ಗದ ಶಾಸಕರು ಗೊತ್ತಾಯ್ತಾ, ಇಲ್ಲಿ ನೋಡಿ SC ಕ್ಯಾಟಗರಿಯೇ ಬರೋದು. ಇಷ್ಟು ಶಾಸಕರು ಬಂದು ಯಾರಿಗೆ ಇವರಿಗೆ ಮನವಿ ಕೊಟ್ಟಿದ್ದಾರೆ, ಆದರೂ ಪಾಪ ಇವರಿಗೆ ಎಕ್ಲೇಜ್ಮೆಂಟ್ ತಗೊಳ್ಬೇಕಂತ ಗೊತ್ತಿಲ್ಲ. ಪಾಪ ಅರ್ಜಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಬರ್ತಾರೆ ಅಷ್ಟೇ. ಅದು ಅರ್ಜಿ ಎಲ್ಲಿಯಾದರೂ ಮೂಲೆಗೆ ಹಾಕ್ತಾರೆ ಅಂತೇಳಿ ಗೊತ್ತಿಲ್ಲ. ಆದರೆ ಇವರ ಬಡವರ ಕೂಗು ಯಾರು ಕೇಳ್ತಾ ಇರುವುದು ಅಂತ ನಾನು ಕೇಳ್ತಾ ಇರುವುದು. ಅದಕ್ಕೆ ಬಗ್ಗೆ ನಾನು ಎಂದು ಹೇಳ್ತೇನೆ, ಇಲ್ಲಿ 3 ಮನೆ ಉಂಟು. ಒಂದು SC ಮನೆ ಉಂಟು, 2 ಇತರ ಮನೆ ಉಂಟು. ಇತರ ಮನೆ ಅಂತ ಹೇಳಿದ್ರೆ ಒಂದು ಅದೇ ಮನೆ, ಅದಕ್ಕೆ ಅವರಿಗೆ ದೊಡ್ಡದು ಮಾಡಲಿಕ್ಕೆ ಏನಿದೆ ಆಗುದಿಲ್ಲ. ಒಂದು ಎಲ್ಲ ಹೊಯ್ಗೆ ಅಂದರೆ ಎಲ್ಲಿಯಾದರೂ ಹೊತ್ತುಕೊಂಡು ಬರಬೇಕು, ಕಲ್ಲು ಹೊತ್ತುಕೊಂಡು ಬರಬೇಕು. ಅಲ್ಲಿಂದ ಹೊತ್ತುಕೊಂಡು ಬರಬೇಕಾದ್ರೆ ಅವರ ಚಾರ್ಜ್ ಎಷ್ಟು, ಅವರ ಸಂಬಳಿಗೆ ಎಷ್ಟು, ಕೂಲಿ ಕಾರ್ಮಿಕರ ಸಂಬಳ ಎಷ್ಟು, ಅದು ಕಷ್ಟದಲ್ಲಿ. ಇವರು ದುಡಿಲಿಕ್ಕೆ ಊಟಕ್ಕೆ 3 ಹೊತ್ತು ಊಟಕ್ಕೆ ಕಷ್ಟ ಬರ್ತಾರೆ. ಇಂಥ ಇರುವಾಗ ನಾನು ಕೊಟ್ಟು 1.5 ತಿಂಗಳಾಯಿತು, ಗೊತ್ತಾಯ್ತಾ. ಇನ್ನು ಕೇವಲ 2 ತಿಂಗಳಿಗೆ ಆಯ್ತೇನೆ, 3 ತಿಂಗಳು ಅಂತೇಳಿ ನಾನು ಭರವಸೆ ಕೊಟ್ಟೆ. 2 ತಿಂಗಳು ಇನ್ನು ಕಾಯ್ತೇನೆ. ಆ 3 ತಿಂಗಳೊಳಗೆ ಆಳದಿದ್ದರೆ ನಾನು ಖುದ್ದು ನನ್ನ ಮೆಂಬರ್ನವರು ತಂದು ನಾನೇ ಕೆಲಸ ಮಾಡ್ತೇನೆ. ನನಗೆ ಯಾರೇ ಇರಲಿ, ಯಾವುದೇ ಅಹಿತಕರ ಘಟನೆ ಬಂದರೆ ಇದು ಕಂದಾಯ ಇಲಾಖೆ ಮತ್ತು ಇದು ಪಟ್ಟಣ ಪಂಚಾಯಿತಿಯಲ್ಲಿ ಇರುವುದು, ಅವರೇ ಹೊಣೆಗಾರಿಕೆ ಎಂದು ಹೇಳ್ತಿ. ನಾನು ಯಾಕೆ ಗೊತ್ತುಂಟ, ಇಷ್ಟೆಲ್ಲ ಪತ್ರಕರ್ತರು ಮತ್ತು ಮಾಧ್ಯಮದವರು ಯಾಕೆ ಗೊತ್ತ, TV ಮಾಧ್ಯಮದವರು ಇದ್ದರೆ ಸ್ವಲ್ಪ ಇವರಿಗೆ ಅರ್ಥ ಆಗ್ತದೆ, ಇಲ್ಲದ್ರೆ ಪಾಪ ಅರ್ಥ ಆಗೋದಿಲ್ಲ. ಇನ್ನು ನೀವು ನೋಡಿ, ಪ್ರೆಸ್ ಮೀಟಿಂಗ್ ಮಾಡಿದ ತಕ್ಷಣ ನೀವು ಇಲ್ಲಿ ಮಾಧ್ಯಮದವರು ಇಲ್ಲಿ ಬಂದ್ರಿ, ಯಾಕೆ? ಬಡವರ ಕಾಳಜಿ ಏನು ಅಂತೇಳಿ ನೋಡಲಿಕ್ಕೆ. ಆದರೆ ಇವರಿಗೆ ಹಣವರೆಗೆ ಇವರಿಗೆ ಗೊತ್ತಾಗ್ತದೆ. ನಾನು ಅದಕ್ಕೆ ಒಂದು ಹೇಳ್ತಾ ಇರುವುದೇನೆ, ಮಾನ್ಯ ಶಾಸಕರಿಗೂ ಹೇಳ್ತಿದ್ದೇನೆ, ಯಾಕೆ ಗೊತ್ತಾನೆ, ಇಂಥ ಬಡವರದ್ದು ಎಲ್ಲಿಯಾದ್ರೂ ಏನಿದ್ರು ಕೆಲಸ ಇದ್ದರು ನೀವು ಆದಷ್ಟು ಬೇಗ ಮಾಡಿ. ಇನ್ನೊಂದು 5 ವರ್ಷ ಅಲ್ಲ 10 ವರ್ಷ ಆಗಿ ನೀವು ನಿಂತರೂ ತೊಂದರೆ ಇಲ್ಲ. ಅಲ್ಲ, ಬಡವರ ಕಾಳಜಿ ನೋಡಿ ಅಂತ ಒಂದು ಹೇಳ್ತಾ ಇರುವುದು. ಅಷ್ಟೇ, ನಾನು ಮುಗಿಸಿ ಬಿಡ್ತೇನೆ. ನಮ್ಮ ನಾವು ಬರುವ ದಾರಿಯಲ್ಲಿ ನಮ್ಮ ಚಿಕ್ಕಪ್ಪ ಒಬ್ಬರು ಬಂದಿದ್ದರು ಕಾರ್ಕಳದಿಂದ. ಅವರು ಬಂದು ರಾತ್ರಿ ಬಂದವರು, ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ತಾಯಿಯ ತಂಗಿಯ ಗಂಡ. ಬಂದು ಒಂದು ಸರ್ತಿ ಬಿದ್ದು ಇವರಿಗೆ ಬೋನ್ ಕ್ರ್ಯಾಕ್ ಆಗಿ ಅದೇ ದಾರಿಯಲ್ಲಿ ಗುಂಡಿಗೆ ಟರ್ನಲ್ಲಿ, ಏನು ಎಣ್ಣೆ ಹಾಕುವ ಮನುಷ್ಯ ಏನಲ್ಲ. ಮಾರದಿನ ನಾವು ಕರ್ಕೊಂಡು ಹೋಗಿ ಇಲ್ಲಿ ಆಯುರ್ವೇದಿಕಲ್ಲಿ ಅಡ್ಮಿಂಟ್ ಮಾಡಿ ಅವರಿಗೆ 70,000 ರೂಪಾಯಿ ಖರ್ಚು ಮಾಡಿ, ಇದೇ ಸನತ್ ಡಾಕ್ಟ್ರ್ ಅಂತೇಳಿ ಆಯುರ್ವೇದಿಕಲ್ಲಿ ಇದ್ದಾರೆ, ಸನತ್ ಕುಮಾರ್ ಅಂತೇಳಿ ನಮ್ಮ ಊರಿನವರವರು. ಅವರೊಂದು 70,000 ಕೊಟ್ಟು ಒಂದು ನಡೆಯುವಾಗೆ ಮಾಡಿ ಕೊಟ್ಟಿದ್ದಾರೆ. ದಾರಿಯ ಪರಿಸ್ಥಿತಿ ಹಾಗೆ. ಮತ್ತೊಬ್ಬರು ಇದ್ದರು ಬಸಪ್ಪ ಅಂತೇಳಿ, ಅವರಿದೇ ರಾತ್ರಿ ದಾರಿಯಲ್ಲಿ ಬರುವಾಗ ಮೊದಲು ಸುಮಾರು ವರ್ಷ ಆಯ್ತು, ಅದು ತುಂಬ ಕಟ್ಟ ಮರಕರೆ ಹಾವು ಕಚ್ಚಿ ಅವರಿಗೆ, ಅವರನ್ನು ರಾತ್ರಿ ಕಚ್ಚಿದ್ದೇವೆ ಗೊತ್ತೇ ಇಲ್ಲ. ಮತ್ತು ಬೆಳಿಗ್ಗೆ ಆಗುವ ಕಾಲು ದಪ್ಪಾಗಿ ಮತ್ತು ಅವರನ್ನು ನಾವೆಲ್ಲ ಮನೆಯಲ್ಲಿ ನಮ್ಮ ತಾಯಿಯೆಲ್ಲ ನಾವೆಲ್ಲ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿ ಮತ್ತು ಸ್ವಲ್ಪ ದಿವಸ ಇದ್ದರು ಅವರು. ಹಾಗೆ ದಾರಿಯ ಪರಿಸ್ಥಿತಿ ಹಾಗೆ ಉಂಟು. ನಾನು ಅಂತಲ್ಲ, ಈಗ ನಾನು ನನ್ನ ಮಕ್ಕಳಾಗಲಿ ಮತ್ತು ಈಗ ಯಾರೋ ನನ್ನೊಟ್ಟಿಗೆ ಕೆಲಸಕ್ಕೆ ಬರುವವನು ಅವನಿಗೆ ಈಗ ಅದೀಗ ನಮಗೆ ಅಂತಲ್ಲ, ಒಂದು ನೋಡಿ ಒಂದು ದಾರಿ ಒಂದು ಸರಿಯಾಗಬೇಕಲ್ಲ. ನಮಗೇನು ಅವರ ಮೇಲೆ ದ್ವೇಷ ಅಂಥದ್ದೇನಿಲ್ಲ, ನಾವು ನೆರೆಕೆರೆಯವರು. ನಮಗೊಂದು ಮನೆಗೆ ಹೋಗುವಾಗ ಒಂದು ರಸ್ತೆ ಮಾಡಿ ಅವ್ರ ಹತ್ರ ಎಲ್ಲ ಮಾತಾಡಿದ್ದೇವೆ. ನಮ್ಮ ವಾರ್ಡ್ ಮೆಂಬರು ಇದ್ದಾರೆ ವೆಂಕಪ್ಪ ಕಿಡ್ರು, ಅವರು ಬಂದು ಇಂಟರ್ಲಾಕ್ ಸಹ ಒಮ್ಮೆ ಪಾಸ್ ಆಗಿತ್ತು, ಅದನ್ನು ಸಹ ಇವರು ಹಾಕ್ಲಿಕ್ಕೆ ಬಿಡುವುದಿಲ್ಲ. ಪಾಸ್ ಆಗಿತ್ತು ಅವರು ಬಂದರು ಇಟಾಚಿ ತಗೊಂಡು. ಅವರ ಸಮಸ್ಯೆ ಅಂತ ಅವರೊಟ್ಟಿಗೆ ಕೇಳುವ, ಬಟ್ ಅವರು ಹೇಳುದೆಂತ ಅವರ ಸಮಸ್ಯೆ ಏನಂದ್ರೆ ಜಾಗೆ ಅವರದು ಅಂತ ಹೇಳಿ, ಜಾಗೆ ಅವರದು ಅಂತ ಸಮಸ್ಯೆ ದ್ವೇಷ ನನ್ನದು ಅಂತ ಹೇಳುವಂತದ್ದು ಉಂಟು ಅಷ್ಟೇ. ನೀವೀಗ ನೋಡ್ತಾ ಇರ್ಬೋದು, ನಾನಿವಾಗ ಇರುವಂತಹ ಸ್ಥಳ ಇದೇ ಕೆರೆಮೂಲೆ ರಸ್ತೆ. ಅವರು ಹೇಳ್ತಾ ಇರುವಂತಹ ರಸ್ತೆ ಇದುವೇ. ಈ ದಾರಿಯಿಂದನೇ ಈ ಕೆಳಗಡೆ ಮನೆಗೆ ಹೋಗಬೇಕಾಗತ್ತೆ. ಹಾಗಾಗಿ ಅವ್ರು ಹೇಳ್ತಾ ಇರುವಂಥದ್ದು ಈ ರಸ್ತೆಯನ್ನೇ ಅಗಲೀಕರಣ ಮಾಡಿಕೊಡಿ, ಆ ಕಡೆ ಈ ಕಡೆ ಕಂಪೌಂಡ್ ಇದೆ, ಇದು ನಮಗೆ ವಾಹನ ಹೋಗೋದಕ್ಕೆ ನಮಗೆ ದಾರಿ ಬೇಕು ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾ ಇರುವಂಥದ್ದು. ಇಕ್ಕಟ್ಟಾಗಿರುವಂತಹ ರಸ್ತೆ. ಇಲ್ಲೊಂದು ಮನೆ ಇದೆ ನೋಡಿ, ಇದು ಕೂಡ ವಾಸ್ತವ್ಯ ಇರುವಂತಹ ಮನೆ ಅಂತ ಹೇಳ್ತಾ ಇದ್ದಾರೆ ಅವರು.
ಹಾಗಾಗಿ ಇದು ಕೂಡ ಒಂದು ಮನೆ ಇದೆ. ಕೆಳಗಡೆ ಅಲ್ಲಿ ಕೂಡ 2-3 ಮನೆಗಳು ಕಾಣಿಸ್ತಾ ಇವೆ. ದಾರಿಗಳು ಸ್ಟೆಪ್ ಕಾಣ್ತಾ ಇದೆ. ಸುಮಾರು 70 ವರ್ಷಗಳಿಂದ ಇದೇ ದಾರಿಯ ಮುಖಾಂತರ ಇವರು ಮನೆಗಳಿಗೆ ಸಾಗ್ತಾ ಇರುವಂಥದ್ದು. ಹಾಗಾಗಿ ಸ್ಟೆಪ್ಗಳನ್ನು ಹೊಂದಿರುವಂತಹ ಈ ಜಾಗದಲ್ಲಿ ನಮಗೆ ರಸ್ತೆಯನ್ನು ಅಗಲೀಕರಣ ಮಾಡಿಕೊಡಿ, ನಮಗೆ ಗಾಡಿಗಳು ಬೇಕು, ಗಾಡಿಗಳು ಬರ್ತಾ ಇರುವಾಗ ಅಂದರೆ ಅಸೌಖ್ಯ ಆಗ್ತೀವಿ, ಹುಷಾರಿಲ್ಲ ಅಂತ ಹೇಳಿ ಆದಾಗ ನಮಗೆ ರಸ್ತೆಗಳು ಬೇಕಾಗತ್ತೆ, ಮನೆ ಅಂಗಳಕ್ಕೆ ಗಾಡಿಗಳು ಬರೋದಕ್ಕೆ ನಮಗೆ ರಸ್ತೆ ಬೇಕು ಅನ್ನುವಂಥದ್ದು ಇವರ ಒಂದು ಕಡೆಯಿಂದ ಮಾತುಗಳಾಗಿದೆ. ಹಾಗಾಗಿ ಮುಂದಕ್ಕೆ ಹೋಗಿ ಅಲ್ಲಿಯ ದಾರಿಗಳನ್ನು ತೋರಿಸ್ತಾ ಹೋಗ್ತೀನಿ, ಬನ್ನಿ. ನೋಡಿದಲ್ಲ, ಇದಿಷ್ಟು ಇವರ ಮಾತು. ಕೆರೆಮೂಲೆ ಭಾಗದಲ್ಲಿ ಇರುವಂತಹ ಸ್ಥಳೀಯರ ಮಾತು. ನಮಗೆ ರಸ್ತೆ ಬಿಟ್ಟು ಕೊಡಿ, ನಮಗೆ ಬೇರೆ ಏನು ಕೂಡ ಕೇಳೋದಿಲ್ಲ, ನಮಗೆ ಗಾಡಿ ಹೋಗೋದಕ್ಕೆ ರಸ್ತೆ ಬಿಟ್ಟು ಕೊಡಿ, ನನ್ನದು ಅನ್ನುವಂಥದ್ದನ್ನು ಸ್ವಲ್ಪ ಮರೆತು ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ ಅನ್ನುವಂತಹ ಮಾತನ್ನು ಈ ಒಂದು ಹಿರಿಜೀವ ಹೇಳ್ತಾ ಇರುವಂಥದ್ದು. ಯಾಕೆಂತ ಹೇಳಿದರೆ ನಾವು ಸುಮಾರು 70 ವರ್ಷಗಳಿಂದ ಇಲ್ಲೇ ವಾಸವಾಗಿದ್ದೇವೆ. ಹಾಗಾಗಿ ನಮಗೆ ರಾತ್ರಿ ಹೋಗಬೇಕಾಗತ್ತೆ, ಬರಬೇಕಾಗತ್ತೆ, ಸಾಮಾನು ತಗೊಂಡು ಹೋಗಬೇಕಾಗತ್ತೆ, ರಸ್ತೆ ಇಲ್ಲ, ಮನೆ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು. ಮನೆಗಳನ್ನು ಕೂಡ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನಾನು. ಕೆಳಗಡೆ ಕೂಡ ಮನೆ ಇದೆ. ಮನೆ ಏನು ಹೈಫೈ ಮನೆ ಅಲ್ಲ, ಸಣ್ಣ ಮನೆ, ಪುಟ್ಟದಾಗಿರುವಂತಹ ಮನೆ. ರೇಷನ್ ಅಕ್ಕಿ ಸಿಗತ್ತೆ, ಕೈಕಾಲುಗಳು ಗಟ್ಟಿ ಇವೆ, ದುಡಿತಾರೆ, ಅನ್ನ ಮಾಡಿ ತಿಂತಾರೆ. ಬಟ್ ನಡ್ಕೊಂಡು ಹೋಗೋದಕ್ಕೆ ರಸ್ತೆ ಇದೆ, ಬಟ್ ದಾರಿ ನಮಗೆ ಅಗಲ ಮಾಡಿಕೊಡಿ ಅನ್ನುವಂತಹ ಕೂಗನ್ನು ಇಷ್ಟೂ ಮನೆಯವರು ಕೇಳ್ತಾ ಇದ್ದಾರೆ. ಹಾಗಾಗಿ ಸರ್ ಹೇಳ್ತಾ ಇದ್ದಾರೆ, ಅಧ್ಯಕ್ಷರು ಹೇಳ್ತಾ ಇರುವಂಥದ್ದು, ಇನ್ನು 2 ತಿಂಗಳು ಗಡುವು ಕೊಡ್ತೀವಿ, ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ಮೆಂಬರ್ಗಳೆಲ್ಲ ಸೇರಿಕೊಂಡು ನಾವು ರಸ್ತೆನ ಅಗಲೀಕರಣ ಮಾಡ್ತೀವಿ, ಆಮೇಲೆ ಯಾರು ಹೊಣೆ ಅನ್ನುವಂಥದ್ದು ಕೇಳುವಂತ ಇಲ್ಲ ಅನ್ನುವಂಥ ಮಾತನ್ನು ಅವರೇ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರು ಈ ಒಂದು ಭಾಗಕ್ಕೆ ಪ್ರತಿನಿಧಿಗಳಾಗಿದ್ದಾರೆ, ಯಾರು ಎಲೆಕ್ಟ್ ಆಗಿ ಮೆಂಬರ್ ಆಗಿದ್ದಾರೆ, ಆದಷ್ಟು ಬೇಗ ಈ ಕಡೆ ಗಮನ ಹರಿಸಿ ಇವರ ಒಂದು ಕಷ್ಟಗಳಿಗೆ ನೀವು ಕಿವಿ ಕೊಡಬೇಕನ್ನುವಂತಹ ಮಾತುಗಳನ್ನು ಹೇಳ್ತಾ ಕ್ಯಾಂಪಸ್ ಕೌಶಿಕ್ ರಾಮ್, ರಿಪೋರ್ಟರ್ ಹಸನಾ ಜಯನಗರ್, ನಾನು ಪೂಜಶ್ರೀ ಹಿತೇಶ್ ಕೂಡಿ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.